ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಬಾಂಬೆ ರವೆ ಉಪ್ಪಿಟ್ಟನ್ನು ಮಾಡಿದ್ದೆ. ಬಿಳಿ ಉಪ್ಪಿಟ್ಟು ಅಂತಲೂ ಹೇಳ್ತೀವಿ ನಾವು ಇದಕ್ಕೆ. ನನ್ನ ಮಗಳು ಬಿಳಿ ಉಪ್ಪಿಟ್ಟು ಅಂತ ಹೇಳ್ತಾಳೆ. ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ವಯಸ್ಸಾದವರು ಇಂದ ಹಿಡಿದು ಮಕ್ಕಳ ತನಕ ತುಂಬ ಇಷ್ಟಪಟ್ಟು ತಿಂತಾರೆ. ಹೋಟೆಲ್ಗಳಲ್ಲಿ ಇರುವಂತಹ ಒಂದು ರುಚಿ ಇದರಲ್ಲಿರುತ್ತೆ. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಳು ಬಿಳಿ ಉಪ್ಪಿಟ್ಟು ಅನ್ನೋದು ಜಾಸ್ತಿ. ಇದ್ರ ಜೊತೆಗೆ ಒಂದು ಉಂಡೆ ಇಡ್ತಾಯಿದ್ದೀನಿ, ಹೆಸರುಂಡೆ. ಶೇಂಗಾ ಉಂಡೆ ಮಾಡಿದ್ದು ಕೂಡ ಹಾಗೆ ಉಳಿದಿದೆ, ತಿಂದೇ ಇಲ್ಲ. ನನ್ನ ಮಗಳಿಗೆ ನಾಷ್ಟ ಕೊಡೋಕ್ಕೆ ಅಂತ ಹೋದರೆ ನೋಡಿ, ಇವಳು ಡ್ರಾಯಿಂಗ್ ಮಾಡ್ತಾ ಕೂತ್ಕೊಂಡಿದ್ದಾಳೆ. ಡ್ರಾಯಿಂಗ್ ಏನಂದರೆ, ನೀವು ಎನಿ ಟೈಮ್ ಅವಳು ಮಾಡ್ತಾಳೆ. ರಾತ್ರಿ ಮಲಗಬೇಕಾದ್ರೆ, ಎದ್ದಾಗ ನೆನಪಾಯಿತು ಅಂದರೆ ಸಾಕು, ತೊಗೊಂಡು ಬರ್ತಾಳೆ, ಮಾಡ್ತಾಳೆ. ನಾನು ಅವಳಿಗೆ ಎಲ್ಲನೂ ಅವಳ ಕೈಗೆ ಸಿಗೋ ಥರನೇ ಇಟ್ಟಿರ್ತೀನಿ. ಆದಷ್ಟು ಅವಳ ಸಾಮಾನುಗಳನ್ನು ತನಗೆ ಯಾವಾಗ ಏನು ಬೇಕಲ್ಲ ಅದೆಲ್ಲ ತೊಗೊಂಡು ಬಂದು ಎತ್ತಿಟ್ಕೊತಾಳೆ. ಆಮೇಲೆ ಜಾಸ್ತಿ ಹಾಳು ಮಾಡ್ಕೊಳಲ್ಲ, ಸ್ವಲ್ಪ ಕಡಿಮೆ. ನಾನು ಕೂಡ ಅವಳಿಗೆ ಹೇಳಿರ್ತೀನಿ, ಹಾಳು ಮಾಡಿಕೊಂಡ್ರೆ ವಾಪಸ್ ಕೊಡಿಸಲ್ಲ ಅಂತ. ಹಾಗಾಗಿ ಅವಳು ಆದಷ್ಟು ನೀಟಾಗಿ ಇಟ್ಕೊಂಡಿರ್ತಾಳೆ. ನೋಡಿ, ಇದೆಲ್ಲ ಮೊನ್ನೆ ಮಾಡಿರುವಂಥದ್ದು. ಇವತ್ತು 2 ಮಾಡಿದ್ದಾಳೆ. ಈ ಗೊಂಬೆ ಕೂಡ ನೋಡಿ ಮೊನ್ನೆ ಮಾಡಿರೋದು, ಇದು ಇವತ್ತು ಮಾಡಿರುವಂಥದ್ದು. ಆಗಲೇ ಫಸ್ಟು ಒಂದು ತೋರಿಸಿದ್ನಲ್ಲ, ಅದನ್ನು ಕೂಡ ಇವತ್ತು ಮಾಡಿದ್ಲು. ಅವಳು ಬಿಡ್ತಾನೆ ಇರಲಿಲ್ಲ. ಆ ಕ್ರೇಯಾನ್ಸ್ ಎಲ್ಲ ಮುಟ್ಟಿಬಿಟ್ಟು ಊಟ ಮಾಡ್ತಾರೆ. ಅದನ್ನು ನಾವು ಆದಷ್ಟು ತಡಿಬೇಕು. ನಾನೇ ನಾಷ್ಟ ಮಾಡಿಸ್ದೆ ಅವಳಿಗೆ. ಈಗ ನೋಡಿ, ನಮ್ಮ ಮನೆಯವ್ರದ್ದು ಇದು ಕೋವಿಡಲ್ಲಿ ಇದನ್ನು ಹಾಕ್ಕೊಂಡು ಪಾಠ ಮಾಡ್ತಾಯಿದ್ರು ನಮ್ಮ ಮನೆಯವರು. ಮೊನ್ನೆ ಕಾಲೇಜಿಂದ ತೊಗೊಂಡು ಬಂದಿದ್ದಾರೆ. ಈಗ ಟ್ರಾನ್ಸ್ಫರ್ ಆಗಿರೋದ್ರಿಂದ ಹಳೆ ಕಾಲೇಜಲ್ಲಿ ಇತ್ತಂತೆ, ಅದನ್ನ ತೊಗೊಂಡು ಬಂದಿದ್ದಾರೆ ಅವರು. ಕೆಲವೊಂದು ಫೈಲ್ಸು ಅದೆಲ್ಲ ಇತ್ತು, ಅದಿಷ್ಟೂ ಎತ್ಕೊಂಡ್ಬಂದು ಮನೆಯಲ್ಲಿಟ್ಟಿದ್ದಾರೆ. ನಾನಿವತ್ತು ಮನೆ ಕ್ಲೀನ್ ಮಾಡ್ತಾಯಿದ್ದೆ. ಅಷ್ಟರಲ್ಲೇ ಟೈಮ್ ಆಗಿತ್ತು. ಇವತ್ತು ಫಂಕ್ಷನಿಗೆ ಹೋಗಬೇಕಿತ್ತು, ಬ್ಯಾಂಕಿನ ಫಂಕ್ಷನ್ ಇದೆ, ಆ್ಯನ್ಯುವಲ್ ಡೇ ಇದೆ. ಹಾಗಾಗಿ ರೆಡಿಯಾಗಿದ್ದೀನಿ. ನನ್ನ ಮಗಳಿಗೆ ರೆಡಿ ಮಾಡಿದ್ದೀನಿ ನೋಡಿ. ಅವಳೇನಂದರೆ, ತನ್ನ ಡ್ರೆಸ್ನ ಸರಿ ಮಾಡು ಅಂತ ಹೇಳ್ತಾ ಇದ್ಲು ಅವ್ರ ಅಪ್ಪಂಗೆ. ಅವಳು ತುಂಬಾ ಇಂಪಾರ್ಟೆಂಟ್ ಅವಳಿಗೆ. ಯಾಕಂದರೆ ಅವಳೇನಂದರೆ, ಅವರಪ್ಪ ಅವಳ ಕೆಲಸ ಮಾತ್ರ ಮಾಡಬೇಕು, ಅವಳ ಜೊತೆಗೆ ಮಾತಾಡಬೇಕು, ಬೇರೆಯವ್ರ ಜೊತೆಗೆ ಮಾತಾಡೋದಿಲ್ಲ. ಹೆಣ್ಮಕ್ಳೆಲ್ಲ ಹೀಗೆ ಇರ್ತಾರೇನೋ ಅಂತ ಅನಿಸುತ್ತೆ. ನೋಡಿ, ಡ್ರೆಸ್ ಸರಿ ಮಾಡಿಸ್ಕೊ ಅಂತ ಡ್ರೆಸ್ ಸರಿ ಮಾಡು ಅಂತ ಹೇಳ್ತಾ ಇದ್ದಾಳೆ. ಚೆನ್ನಾಗಿ ನೀಟಾಗಿ ಮಾಡು, ನಾನು ಚೆನ್ನಾಗಿ ಕಾಣಬೇಕು ಅಂತ ಹೇಳ್ತಾ ಇದ್ಲು. ತುಂಬಾ ಪೊಸೆಸಿವ್ ಇದ್ದಾಳೆ ಅವರಪ್ಪನ ವಿಚಾರದಲ್ಲಿ. ರೆಡಿಯಾಗಿ ಫಂಕ್ಷನಿಗೆ ಹೋಗಬೇಕು ಅಂತ. ಇವತ್ತು ಮಧ್ಯಾಹ್ನದ ಅಡುಗೆ ಏನು ಇರಲಿಲ್ಲ, ಹೀಗಾಗಿ ಮನೆ ಕ್ಲೀನಿಂಗನ್ನು ಮಾಡ್ತಾಯಿದ್ದೆ ನಾನು. ಯಾಕಂದರೆ ಇನ್ನೂ 2 ದಿನ ಮಾತ್ರ ಉಳ್ಕೊಂಡಿದ್ದೆ, 2-3 ದಿನ. ಅಷ್ಟರಲ್ಲೇ ನಾನು ಮನೆ ಕ್ಲೀನಿಂಗ್ ಮಾಡ್ಕೋಬೇಕು. ಸ್ವಲ್ಪ ಮಾಡ್ಕೊಂಡಿದ್ದೆ, ಮತ್ತೆ ವಾಪಸ್ ಜಾಸ್ತಿ ಮಾಡ್ಕೊಳಕ್ಕಾಗಲಿಲ್ಲ. ಎಲ್ಲ ರೆಡಿ ಆಗಿಬಿಟ್ಟು ಫಂಕ್ಷನಿಗೆ ಹೋದ್ವಿ. ಸ್ಟಾರ್ಟ್ ಆಯಿತು. ಇವತ್ತು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಯಿತು ಫಂಕ್ಷನು. ಪ್ರತಿ ವರ್ಷ ಸ್ವಲ್ಪ ಬೇಗನೆ ಸ್ಟಾರ್ಟ್ ಆಗ್ತಾಯಿತ್ತು, ಈ ಸಾರಿ ಒಂದು ಸ್ವಲ್ಪ ಲೇಟಾಗಿದೆ. ಲೇಟಾಗಿ ಮುಗೀತು. 3:30 ಆಗ್ತಾ ಬಂದಿತ್ತು ಮುಗಿಬೇಕಾದ್ರೆ. ಆಮೇಲೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಕೂಡ ಇತ್ತು, ಡ್ಯಾನ್ಸು, ಅದು ಭರತನಾಟ್ಯ ಅದೆಲ್ಲ ಇತ್ತು. ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮು. ನನಗೆ ಪೂರ್ತಿಯಾಗಿ ನೋಡೋಕ್ಕಾಗಲಿಲ್ಲ, ನನಗೆ ಹುಷಾರಿಲ್ದಂಗೆ ಆಯಿತು. ನಾನು ವಾಪಸ್ ಮನೆಗೆ ಬಂದೆ. ನನ್ನ ಮಗಳು ಮತ್ತು ನಮ್ಮ ಮನೆಯವರು ಇದ್ದು ಪೂರ್ತಿ ಮುಗಿಸ್ಕೊಂಡು ಬಂದರು ಅವರು. ಇದು ನೋಡಿ, ಫಂಕ್ಷನ್ನು ತುಂಬ ಚೆನ್ನಾಗಿ ಆಯಿತು. ಆಮೇಲೆ ಅಡುಗೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ರು ನನಗೆ. ಆಮೇಲೆ ಈ ಫಂಕ್ಷನ್ ಎಲ್ಲ ಮುಗಿದ ಮೇಲೆ ನಾನು ಮನೆಗೆ ಹೋಗಿರೋದ್ರಿಂದ ನಾನು ಜಾಸ್ತಿ ಏನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಸ್ವಲ್ಪನೇ ವಿಡಿಯೋ ಮಾಡಿಕೊಂಡೆ. ಆಮೇಲೆ ಈ ಫಂಕ್ಷನಲ್ಲಿ ಏನಂದರೆ, ಈ ಸಾರಿ ಆಯುರ್ವೇದಿಕ್ ಡಾಕ್ಟರ್ಗಳಿಗೆ ಸನ್ಮಾನ ಮಾಡಿದ್ರು. ಅದು ತುಂಬ ಖುಷಿ ಅನ್ನಿಸ್ತು. ಯಾಕಂದರೆ ಆಯುರ್ವೇದಿಕ್ ಡಾಕ್ಟರ್ಗಳಿಗೆ ಈ ರೀತಿ ಸನ್ಮಾನ ಮಾಡಬೇಕು, ಅವ್ರನ್ನ ಮುಂದೆ ತರಬೇಕು ಅನ್ನೋದು ನನ್ನದೊಂದು ಆಸೆ. ಯಾಕಂದರೆ ಅಲೋಪತಿಕ್ ಅವರು ಡಾಕ್ಟ್ರು ಒಳ್ಳೆಯವರೇ, ಹಾಗಂತ ಅಲ್ಲ. ಆಯುರ್ವೇದಿಕ್ ಏನಂದರೆ ತಲತಲಾಂತರ ವರ್ಷಗಳಿಂದ ಬಂದಿರುವಂಥದ್ದು. ಅದನ್ನು ನಾವು ಕಾಪಾಡ್ಕೊಂಡು ಹೋಗಬೇಕು. ಅದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಇರಲ್ಲ. ಹಾಗಾಗಿ ನಾವು ಅದನ್ನು ಉಳಿಸಿ ಬೆಳೆಸಬೇಕು ಅನ್ನೋದು ನನ್ನ ಆಸೆ.
ಇದಿಷ್ಟು ಆದಮೇಲೆ ನಾನು ಊಟ ಮಾಡಿ ಮನೆಗೆ ಹೋದೆ. ಆಮೇಲೆ ನೋಡಿ ಈ ಥರ ಫಂಕ್ಷನ್ ಇತ್ತಂತೆ, ತುಂಬ ಚೆನ್ನಾಗಿತ್ತು, ನೀನು ಮಿಸ್ ಮಾಡಿಕೊಂಡೆ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯಲ್ಲಿ. ಬಟ್ ತೊಂದರೆ ಇಲ್ಲ, ನನಗೆ ಹುಷಾರಿಲ್ಲದೆ ಇರೋದ್ರಿಂದ ನಾನು ವಾಪಸ್ ಬಂದು ಮಲ್ಕೊಂಬಿಟ್ಟಿದ್ದೆ ನಾನು. ಅವರು ಈ ವಿಡಿಯೋನ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಭರತನಾಟ್ಯ ಹೋದ ವರ್ಷವೂ ಇತ್ತು, ಈ ವರ್ಷವೂ ಇದೆ. ಒಂದು 4-5 ಸಾಂಗಿಗೆ ಇದನ್ನು ಮಾಡಿದ್ರಂತೆ. ಎಲ್ಲನೂ ವಿಡಿಯೋ ಮಾಡಿಲ್ಲ, ಸ್ವಲ್ಪ ಮಟ್ಟಿಗೆ ಮಾತ್ರ ಅವರು ಇದನ್ನು ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿರುತ್ತೆ. ಮಂಗಳೂರವರಂತೆ ಇವರು, ಮಂಗಳೂರಿಂದ ಕರೆಸಿದ್ದಾರೆ. ಇವರು ಮನೆಗೆ ಬರೋಷ್ಟರಲ್ಲಿ ನಾನು ಕೂಡ ಒಂದು ಸ್ವಲ್ಪ ನಿದ್ದೆ ಮಾಡಿ ಎದ್ದಿದ್ದೆ. ಅಷ್ಟರಲ್ಲಿ ಇವರು ಕೂಡ ಬಂದರು. ಈ ಫಂಕ್ಷನ್ ನೋಡಿಬಿಟ್ಟು ನನ್ನ ಮಗಳಂತೂ ತುಂಬಾ ಖುಷಿಯಾಗಿದ್ಲು. ಹಾಗಾಗಿ ನಾನು ಅವಳನ್ನ ಅಲ್ಲೇ ಬಿಟ್ಟು ಬಂದೆ, ಅವಳು ನೋಡಲಿ ಫಂಕ್ಷನ್ನ, ಡ್ಯಾನ್ಸ್ಗಳನ್ನು ಅಂತ ಹೇಳಿ. ಅವಳಿಗೂ ಕೂಡ ಇಂಟ್ರೆಸ್ಟ್ ಇದೆ. ನೆಕ್ಸ್ಟ್ ಇಯರ್ ಹಾಕಬೇಕು, ಭರತನಾಟ್ಯಕ್ಕೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಇನ್ನೂ ಚಿಕ್ಕವಳಿದ್ದಾಳೆ, ತುಂಬಾ ಪ್ರೆಷರ್ ಆಗುತ್ತೇನೋ ಅಂತ ಹೇಳಿ ನಾನು ಈ ಸಾರಿ ಹಾಕಲಿಲ್ಲ ಅವಳಿಗೆ. ನೆಕ್ಸ್ಟ್ ಇಯರ್ ಹಾಕಬೇಕು. ಹಾಗೆ ಅವಳು ಮನೆಗೆ ಬಂದ ತಕ್ಷಣವೇ ಮತ್ತೆ ನೋಡಿ ವಾಪಸ್ಸು ಡ್ರಾಯಿಂಗಿಗೆ ಕೂತ್ಕೊಂಡ್ಳು. ಅವಳಿಗೆ ಡ್ರಾಯಿಂಗ್ ಅಂದರೆ ತುಂಬಾ ಇಷ್ಟ. ಇದಿಷ್ಟು ಡ್ರಾಯಿಂಗ್ ಮುಗಿಸು, ಸ್ವಲ್ಪ ಹೋಮ್ವರ್ಕ್ ಇತ್ತು ಅವಳದು, ಅದು ಹೋಮ್ವರ್ಕ್ ಮಾಡಿಸ್ಬೇಕಿತ್ತು. ಹಾಗಾಗಿ ಹೋಮ್ವರ್ಕ್ ಮಾಡಿಸ್ತೀನಿ ಅಂತ ಹೇಳಿದೆ. ಅದೊಂದು ಮಾಡಿ ಮುಗಿಸ್ಬಿಟ್ಟು ಆಮೇಲೆ ಅವಳಿಗೆ ಸ್ಪೀಚ್ ಕೂಡ ಹೇಳ್ಕೊಡೋದಿತ್ತು. 14th ಅವರು ಆ್ಯಕ್ಟಿವಿಟೀಸ್ ಮಾಡಿಸ್ತೀನಿ ಅಂತ ಹೇಳಿದರು. ಹೀಗಾಗಿ ಅವಳಿಗೆ ಹೇಳ್ಕೊಡೋಣ ಅಂತ ಹೇಳಿ ಕೂತ್ಕೊಂಡಿದ್ದೀನಿ ನಾನು ಕೂಡ. ಆದರೆ ನನ್ನ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಮನಸ್ಸೇ ಇರಲಿಲ್ಲ. ಬಟ್ ಇದನ್ನು ಮಾಡಿಸ್ಲೇಬೇಕು, ಯಾಕಂದರೆ ನಾನೇನಾದ್ರು ಮಾಡಿಸ್ಲಿಲ್ಲ ಅಂದರೆ ಅವಳು ಮಾಡೋದೇ ಇಲ್ಲ. ನೋಡಿ ಇಷ್ಟೊಂದು ಕೊಟ್ಟಿದ್ದಾರೆ. ಇದರಲ್ಲಿ ಆಲ್ಮೋಸ್ಟ್ ಅರ್ಧ ಹೇಳ್ತಾಳೆ ಅವಳು, ಇನ್ನೂ ಒಂದು ಸ್ವಲ್ಪ ಬಾಕಿ ಇದೆ ಅಷ್ಟೇ. ಒಂದು 2-3 ಲೈನ್ ಬಾಕಿ ಉಳಿಸ್ಕೊಂಡಿದ್ದೀನಿ, ಅದನ್ನು ಕೂಡ ಹೇಳ್ಕೊಡ್ಬೇಕು. ಇದಿಷ್ಟು ಆದಮೇಲೆ ಟೀ ಎಲ್ಲ ಕುಡಿದ್ವಿ. ರಸ್ಕ್ ತೊಗೊಂಬಂದಿದ್ರು ನಮ್ಮ ಅಪ್ಪಾಜಿ, ತುಂಬಾ ಚೆನ್ನಾಗಿದೆ ರಸ್ಕು. ಫ್ರೆಶ್ಶಾಗಿ ಮಾಡ್ತಾರೆ, ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆ ಸಾಸ್ ಹಾಕ್ಕೊಂಬಿಟ್ಟು ತಿನ್ನಬೇಕು, ಇನ್ನೂ ಚೆನ್ನಾಗಿರುತ್ತೆ. ಟೀ ಎಲ್ಲ ಕುಡಿದ್ಬಿಟ್ಟು ಅವಳಿಗೂ ಕೂಡ ಒಂದು ಸ್ವಲ್ಪ ಅಮ್ಮನ ಮನೆಗೆ ಕರ್ಕೊಂಡೋಗಿ ಬಂದೆ. ಅವಳು ಎಷ್ಟೇ ಹೊರಗಡೆ ಎಷ್ಟು ಓಡಾಡಿದ್ರೂ ಕೊನೆಗೆ ಒಂದು ಸಾರಿ ನಮ್ಮ ಅಮ್ಮನ ಮನೆಗೆ ಹೋಗಿ ಬರ್ಬೇಕು ಅವಳಿಗೆ, ಅಂದ್ರೇ ಅವಳು ಖುಷಿಯಾಗಿರ್ತಾಳೆ. ಅಲ್ಲೇ ಅವಳು ಸಂಜೆ ಊಟ ಮಾಡಿಕೊಂಡು ಬರ್ತಾಳೆ. ಅವಳಿಗೇನೋ ಒಂಥರ ಖುಷಿ, ಅಜ್ಜ ಅಜ್ಜಿ ಹತ್ರ ಹೋಗೋದು ಬರೋದು. ಆಮೇಲೆ ಅಲ್ಲಿ ನಮ್ಮ ಏರಿಯಾದಲ್ಲಿ ಆಟ ಆಡೋಕ್ಕೆಲ್ಲ ಮಕ್ಕಳಿರ್ತಾರೆ, ಅಲ್ಲೂ ಕೂಡ ಆಟ ಆಡಿಬಿಟ್ಟು ವಾಪಸ್ ಮನೆಗೆ ಬಂದ್ವಿ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಮಾಡಿ. ಹಾಗೆ ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.